ಡಾಕ್ಟರ್ ರಾಜ್‌ಕುಮಾರ್ ಅವ್ರದ್ದು ಹಳೇ ಫಿಲಮ್ ಬಲೆ ರಾಜ. ಯಾಕೋ ನೋಡಬೇಕು ಅನಿಸ್ತು, ಬರ್ತಾ ಇತ್ತು, ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಓಲ್ಡ್ ಈಸ್ ಗೋಲ್ಡ್ ಯಾವಾಗಲೂ ಅಷ್ಟೇ. ಓಕೆ, ಇವತ್ತು ಒಂದು ಮೇಕಪ್ ಮಾಡ್ಕೊಳ್ತೀನಿ. ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಮುಲೈತಿ ಪೌಡ್ರ್ ಹಚ್ಕೊಂಡು ಹಿಂದೆ ಒಂದು ವಿಡಿಯೋ ತೋರಿಸಿದ್ದೆ, ಅದನ್ನು ಹಚ್ಕೊಂಡಿದ್ದೀನಿ. ಆಮೇಲೆ ಮುಖ ಚೆನ್ನಾಗಿ ಫೇಸ್ ವಾಶಲ್ಲಿ ಹಾಕಿ ವಾಶ್ ಮಾಡಿಬಿಟ್ಟು ಈಗ ರೋಸ್ ವಾಟರ್ನ ಸ್ಪ್ರೇ ಮಾಡ್ತಾಯಿದ್ದೀನಿ. ಅದನ್ನು ಟೋನರ್ ಆಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ, ಸೊ ದಟ್ ಅದು ನಾವೇನೇ ಮೇಕಪ್ ಮಾಡಿಕೊಂಡು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಆಮೇಲೆ ಮೇಕಪ್ ಫಿಕ್ಸರ್ ಅಂತ ಬರುತ್ತೆ, ಆ ಫಿಕ್ಸರನ್ನು ನಾನು ಸ್ಪ್ರೇ ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟು ಅದನ್ನು ಸ್ಪ್ರೇ ಮಾಡ್ಕೊಳ್ತೀನಿ. ಸೊ ಇದು ಅಷ್ಟೇ ಲಾಂಗ್ ಲಾಸ್ಟಿಂಗ್ ಆಗಿ ಉಳಿಯುತ್ತೆ, ಸೊ ದಟ್ ಯಾವುದೇ ರೀತಿಯಾಗಿ ಪ್ಯಾಚಿ ಥರ ಇರೋದಿಲ್ಲ ಮೇಕಪ್ಪು. ಇದು ಆಫ್ಟರ್ ಮೇಕಪ್ಪು ಮಾಡ್ಕೋಬೋದು, ಬಿಫೋರ್ ಮೇಕಪ್ನು ಈ ಮೇಕಪ್ ಫಿಕ್ಸರ್ ಮಾಡ್ಕೋಬೋದು. ಇಲ್ಲಿ ನಾನು ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ತೊಗೊಳ್ತಾ ಇದ್ದೀನಿ, ಹಾಗೆ ಒಂದು ಸ್ವಲ್ಪ ಸನ್ಸ್ಕ್ರೀನ್ ಎರಡು ತೊಗೊಳ್ತಾ ಇದ್ದೀನಿ. ಎರಡನ್ನ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಫೌಂಡೇಶನ್ನ ತೊಗೊಳ್ತಾ ಇದ್ದೀನಿ. ಎರಡು ಮಿಕ್ಸ್ ಮಾಡ್ಕೊಂಡು, ನಾವು ಮೂರು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹಚ್ಕೊಂಡು ಬರ್ತೀನಿ. ಸೊ ನಾನು ಜಾಸ್ತಿ ಓವರಾಗಿ ಮಾಡಲ್ಲ, ಲೈಟಾಗಿ ಒಂದು ಮೇಕಪ್ ಇದನ್ನು ಮಾಡ್ಕೊಳ್ತೀನಿ. ಎಲ್ಲ ಕಡೆಗೂ ಹಚ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಮುಖಕ್ಕೆ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ. ಅಷ್ಟರ ಒಳಗೆ ಒಂದು ಸ್ವಲ್ಪ ನಾನು ಲಿಪ್ ಬಾಮನ್ನು ಹಚ್ಕೊಳ್ತೀನಿ, ಸೊ ದಟ್ ಅದು ಚೆನ್ನಾಗಿ ಮಾಯ್ಶ್ಚರೈಸರ್ ಆಗಲಿ ಅಂತ ಲಿಪ್ ಬಾಮ್ ಹಚ್ಕೊಳ್ತೀನಿ. ಸೊ ಇಲ್ಲಿ ನಾನು ರೋಸ್ ಪೌಡರನ್ನು ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ರೋಸ್ ಪೌಡ್ರ್ ಯೂಸ್ ಮಾಡಿದ್ರೆ ಮುಖ ಯಾವಾಗೂ ಸ್ವಲ್ಪ ಬೆವರೋದು ಕಮ್ಮಿ ಆಗುತ್ತೆ. ನೀವು ಏನೇ ಮಾಡ್ಕೊಳ್ಳಿ, ಇರಲಿ ಹೊರಗಡೆ ಹೋಗ್ತಾ ಇರಲಿ, ಏನು ಮಾಡಬೇಕು ನೀವು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಇಸ್ ಮಸ್ಟ್. ಸೊ ಐಬ್ರೋನ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಬ್ರಷಿಂದ. ಹಾಗೆ ಒಂದು ಐಬ್ರೋ ಪೆನ್ಸಿಲ್ ತೊಗೊಂಡು ಐಬ್ರೋನ ಕ್ಲೀನಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಮೇಕಪ್ಗೆ ಒಂದು ಲುಕ್ ಕೊಡುತ್ತೆ. ಹಾಗೆ ಒಂದು ಐಲೈನರನ್ನು ಹಾಕ್ಕೊಳ್ತೀನಿ, ಕೆಳಗೆ ಹಾಕ್ಕೊಳ್ಳೋದಿಲ್ಲ, ನಾನು ಮೇಲೆ ಹಾಕ್ಕೊಳ್ತೀನಿ. ಸೊ ಇವೆಲ್ಲ ಯಾವುದೂ ಮಾಡ್ತಾಯಿರಲಿಲ್ಲ, ಯಾವಾಗ ಯೂಟ್ಯೂಬ್ ಶುರು ಮಾಡಿಕೊಂಡೆ ಒಂದೊಂದೇ ನಾನು ಕಲ್ತ್ಕೊಳ್ತಾ ಬಂದೆ. ಹಾಗೆ ಲಿಪ್ಸ್ಟಿಕ್ಕನ್ನು ಹಚ್ಕೊಳ್ಳೋಕ್ಕಿಂತ ಲಿಪ್ ಲೈನರ್ನ ತೊಗೊಂಡಿದ್ದೀನಿ, ಬ್ರೌನ್ ಶೇಡ್ ಇರೋದನ್ನು. ಲಿಪ್ ಲೈನರ್ ತೊಗೊಂಡು ಹೊರಗಡೆ ಔಟ್ಲೈನ್ ಮಾಡಿಕೊಂಡು ಒಳಗಡೆ ಒಂದು ಲೈಟ್ ಶೇಡ್ ಇರೋದನ್ನು ಲಿಪ್ಸ್ಟಿಕ್ ಹಚ್ಕೊಂಡು ಬೊಟ್ಟೊಂದು ಇಟ್ಕೊಂಡ್ಬಿಟ್ರೆ ಇಲ್ಲಿ ಮುಗೀತು. ಸೊ ಇದು ಫೈನಲ್ ಸೆಟಪ್. ಒಂದು ನಿಮಿಷ ಕನ್ನಡಕ ಹಾಕ್ಕೊಂಡ್ಬಿಡ್ತೀನಿ. ಸೊ ದ್ಯಾಟ್ ದಿಸ್ ಇಸ್ ಮೈ ಫೈನಲ್ ಲುಕ್. ಇದು ಈ ಥರ ಇದೆ. ಸೊ ನಾನು ಬ್ಯಾಕ್ ಸೈಡಿಂದನೂ ಈ ಥರ ಮಾಡ್ಕೊಂಡಿದ್ದೀನಿ. ಹ್ಯಾಗೆ ಕಾಣಿಸ್ತೀನಿ ಅಂತ ಕಮೆಂಟಲ್ಲಿ ಹೇಳಿ. ಓಕೆ, ನಂದು ಸಮಾವೇಶ ತುಂಬ ಚೆನ್ನಾಗಿತ್ತು, ಡ್ಯಾನ್ಸು ಗೇಮ್ಸು ಎಲ್ಲದೂ ಚೆನ್ನಾಗಿತ್ತು. ಓಕೆ, ಲಾಸ್ಟ್ ಫೈನಲು ಇದು ಮುಗಿಸ್ಕೊಂಡಾದಮೇಲೆ ಮನೆಗೆ ವಾಪಸ್ ಬಂದೆ. ಸಂಜೆ 5:30 6 ಗಂಟೆ ಆಗಿತ್ತು. ಬಂದಾಗ ತೆಗಿಬೇಕಲ್ವ ಮೇಕಪ್ಪು, ಮುಖ ಹಾರ್ಮ್ ಆಗದೇ ರೀತಿ ತೆಗಿಬೇಕು ಅಂದಾಗ ಒಂದು ಬೇಬಿ ಆಯಿಲನ್ನು ತೊಗೊಂಡು ಹಾಗೆ ಕಾಟನಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಒಂದೊಂದು ಪಾರ್ಟನ್ನು ತೆಗಿತಾ ಬನ್ನಿ. ಫಸ್ಟು ಲಿಪ್ಸ್ಟಿಕ್ಕು, ಆಮೇಲೆ ಇದನ್ನೆಲ್ಲ ಹಚ್ಕೊಂಡು ಚೆನ್ನಾಗಿ ನೀವು ತೆಗಿತಾ ಬನ್ನಿ. ಸೊ ಆವಾಗ ಏನಾಗುತ್ತೆ ಗೊತ್ತಾಗುತ್ತಲ್ವ, ಕಾಟನಲ್ಲಿ ಕಾಣಿಸುತ್ತೆ ನಿಮಗೆ ಅಂತ. ಏನಂದರೆ ನಾವೇನು ಮೇಕಪ್ ಹಾಕ್ಕೊಂಡಿರ್ತೀವಲ್ಲ ಅದು ಸ್ಕಿನ್ನಿಗೆ ಹಾರ್ಮ್ ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತೀವಿ. ಸೊ ಇದನ್ನು ಹಚ್ಕೊಂಡು ಚೆನ್ನಾಗಿ ತಗೊಳ್ತಾ ಬನ್ನಿ. ತೆಗೆದಾಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಕಣ್ಣು ಐಲೈನರ್ ಹತ್ರನೂ ಅದನ್ನೇ ತೆಗಿಬೋದು, ಹಾರ್ಮ್ ಆಗಲ್ಲ. ಒಂದೇ ಸತಿ ಕೆಮಿಕಲ್ ಹಾಕಿಬಿಟ್ರೆ, ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಹಾಕಿದರೆ ಅದು ಸ್ವಲ್ಪ ಗುಳ್ಳೆಗಳಾಗಿವೋ ಅಥವಾ ಇನ್ನೇನೋ ಸ್ಕಿನ್ ಏನೇನೋ ಆಗುತ್ತೆ. ಸೊ ಇದು ಯಾವುದೂ ಏನೂ ಆಗೋದಿಲ್ಲ. ಸೊ ಬೇಬಿ ಆಯಿಲ್ ಹಾಕ್ಕೊಂಬಿಟ್ಟು ಕ್ಲೀನಾಗಿ ತೆಗೀರಿ. ಬೇಬಿ ಆಯಿಲ್ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ನಂತರನೂ ನೀವು ತೆಗೀರಿ. ಆಮೇಲೆ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ಕ್ಲೀನಾಗಿ ಒಂಚೂರು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಚ್ಕೊಂಡು ಬಿಟ್ಬಿಡಿ. ಇಲ್ಲ ಫ್ರೀಯಾಗಿ ಹಾಗೆ ಬಿಟ್ಬಿಡಿ. ಮುಖ ಕ್ಲೀನಾಗಿ ಫ್ರೆಶ್ ಆಗಿ ಕಾಣಿಸುತ್ತೆ. ಆವಾಗ ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯಾದ ಗುಳ್ಳೆ ಆಗಲಿ ಕಲೆಗಳಾಗಿ ಆಗೋದಿಲ್ಲ. ಆದಷ್ಟು ಸೆಲೆಕ್ಟಿವ್ ಆಗಿ ತೊಗೊಳ್ಳಿ. ನೀವು ಏನೇ ಮೇಕಪ್ ತೊಗೋಬೇಕಾದ್ರೂ ಸೆಲೆಕ್ಟಿವ್ನೆಸ್ ನೋಡಿ ತೊಗೊಳ್ಳಿ. ಓಕೆ, ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.